ಹಲೋ ಹಲೋ ಕಮಲಿ, ಹೆಂಗಿದ್ಯವ್ವ? ಅಲ್ಲೆಲ್ಲ ಕ್ಷೇಮ ತಾನೆಯಾ? ಏನು ತೊಂದರೆ ಇಲ್ಲ ಅಲ್ವಾ? ಯಾಕೆ ಹಿಂಗೆ ಕೇಳ್ತಿದ್ಯವ್ವ? ಯಾರನ್ನ ಏನನ್ನ ಅಂದ್ರ? ಅವ್ವ ನೆನ್ನೆ ಎಲ್ಲ ನನಗೆ ಫೋನ್ ಮಾಡಿದೆ, ನೀನ್ ತೆಗಿತಾನೆ ಇಲ್ಲ. ಆರಾಮಾಗಿದ್ಯಾ ತಾನೆ? ನನ್ ಬಗ್ಗೆ ಬಿಡವ್ವ, ನೀನ್ ಹೆಂಗಿದ್ಯಾ? ನಾನು ಚೆಂದಾಗಿವ್ನಿ. ನೀನ್ ಯಾಕೆ ಹಿಂಗೆ ಗಾಬ್ರಿಲ್ ಪ್ರಶ್ನೆ ಮಾಡ್ತಿದ್ಯಾ ಅಂತ ನಂಗೆ ಅರ್ಥ ಆಯ್ತಿಲ್ಲ. ಕಮಲಿ, ನಮ್ಮ ಮನೆಗೆ ಬಂದಿದ್ನಲ್ಲ ಆ ಶಿವಯ್ಯ, ಅವನೇ ನಾನ ಅಲ್ಲಿಗೆ ಬಂದ. ಅವ್ವ ಯಾಕೆ ಪ್ರಶ್ನೆ ಮಾಡ್ತಾವಳೆ? ಏನ್ ನಡ್ದೈತೆ ಅಲ್ಲಿ? ಕಮಲಿ, ಅವ್ವ ಯಾಕೆ ಹೇಳ್ತಿದ್ಯಾ? ಕಮಲಿ, ಅವನೇ ನನ್ನ ಅಲ್ಲಿಗೆ ಬಂದಿದ್ರೆ ಅಥವಾ ಮುಂದಕ್ಕೆ ಬಂದ್ರೆ ಕೂಡಲೇ ನನಗೆ ವಿಷಯ ತಿಳಿಸು, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ನೀನ್ ಇಲ್ಲಿಗೆ ಬತ್ತೀಯಾ? ಬ್ಯಾಡವ್ವ. ಯಾಕೆ? ನೀನ್ ಯಾಕೆ ಗಾಬರಿ ಆಯ್ತಾ ಇದೆಯಾ ಕಮಲಿ? ಗಾಬರಿ ಏನಿಲ್ಲ ಅವ್ವ, ಸುಮ್ಮನೆ ಅನವಶ್ಯಕವಾಗಿ ನೀನ್ ಯಾಕೆ ಇಲ್ಲಿಗೆ ಬತ್ತೀಯಾ ಅಂತ. ಸರಿ, ಅವನೇ ನನಗೆ ಬಂದಿಲ್ಲ ತಾನೆಯ? ಇಲ್ಲ ಅವ್ವ, ಬಂದಿಲ್ಲ. ಸಂಸವ ದಿಟ ಹೇಳಿದ್ರೆ ನೀನ್ ಇಲ್ಲಿಗೆ ಬಂದ್ಬಿಡ್ತೀಯ. ಇಲ್ಲಿ ನಡೀತಿರೋದ್ ಗೊತ್ತಾದ್ರೆ ಸ್ಯಾನೆ ನೊಂದ್ಕತ್ಯ. ಬ್ಯಾಡವ್ವ, ನೀನ್ ಅಲ್ಲೇ ಇರು. ಹಲೋ ಅವ್ವ. ನೋಡು, ನೀನು ಹುಷಾರಾಗಿರು. ಏನೇ ಒಂಚೂರು ತೊಂದರೆ ಆದ್ರೂ ನನಗೆ ಫೋನ್ ಮಾಡ್ಬಿಡು. ಮೊದಲು ಇಲ್ಲಿ ಬಿದ್ದಿದ್ದಾಳಲ್ಲ ಗೌರಿ, ಇವಳು ಮಗಳ ಕಥೆನ ಮುಗಿಸು, ಆಮೇಲೆ ನಿನ್ನ ಗೊಂಬೆ ನಿನ್ನ ಕೈ ಕೊಡ್ತೀನಿ. ಯಾವ್ರೆ, ಯಾಕಪ್ಪ ನನ್ನ ಈ ಸಂಕಟದಾಗ ಸಿಕ್ಕಿಸ್ತೆ? ನನ್ನ ಗೊಂಬೆನಾಗೆ ಮೊಮ್ಮಗಳನ್ನ ಕಾಣ್ತಾ ಇದ್ದೆ, ಆದ್ರೆ ಈ ಮಗು ನನ್ನ ಕಣ್ಣೆದರಿಗೆ ಕುಂತು ಊಟ ತಿನ್ನಿಸಿ ಅಜ್ಜಯ್ಯ ಅಂತ ಕರೀತಾವಳೆ. ಇವಳನ್ನು ಕೊಂದು ನಾನು ಸೇಡ್ ತೀರಿಸ್ಕೊಂಡ್ರೆ ನೀನನ್ನು ಮೆಚ್ತೀಯ? ಅಯ್ಯೋ ನನ್ನ ಮೊಮ್ಮಗಳು, ಅಯ್ಯೋ ನನ್ನ ಮೊಮ್ಮಗಳು, ಅಯ್ಯೋ ಗಂಡ ಗಂಡ. ಏ ಶಿವಯ್ಯ, ಹುಚ್ಚಿಡ್ತೀನಿಲ್ಲ ನಿಂಗೆ. ಒಂದು ತುತ್ತು ತಿನ್ಸಿ ಅಜ್ಜಯ್ಯ ಅಂತ ಕರೆದು ಕೊಡ್ಲಿ, ನೀನ್ ಸೇಡಲ್ಲ ಮಾಯ ಆಯ್ತದ. ಸತ್ತಿರೋ ನಿನ್ ಕಂದಮ್ಮ ವಾಪಸ್ ಬರ್ತಾಳ? ಹೇಳು, ನಾನಿನ್ನೂ ಬದುಕಿವನಿ ಅಂದ್ರೆ ಅದು ಈ ಸೀಟಿಗಾಗಿನೇ. ಮತ್ತೆ ಸಂಬಂಧ ಪ್ರೀತಿಯಿಂದ ಬಂದಿ ಆಗಬಾರ್ದು. ನಾನು ಈ ಕೆಲಸ ಮುಗಿಸ್ಲೇಬೇಕು. ಕಂದಮ್ಮನ ಆತ್ಮಕ್ಕೆ ಶಾಂತಿ ಕೊಡಿಸ್ಲೇಬೇಕು. ಯಾವ ಬದಲಾವಣೆ ಇಲ್ಲ. ಸೇಡಿಗೆ ಸೇಡೆ ಉತ್ತರ. ಬೇಬಿ, ಮೊಬೈಲಲ್ಲಿ ಒಂದು ಒಳ್ಳೆ ಸಾಂಗ್ ಪ್ಲೇ ಮಾಡ್ಲಾ? ನೀನ್ ಬರ್ತಿದ್ಯಾ ಅಂತ ಸಖತ್ತಾಗಿ ಬಿಲ್ಡಪ್ ಇರುತ್ತೆ. ಅಮ್ಮಮ್ಮ, ಅಂಥದ್ದೆಲ್ಲ ಮಾಡಿ ತಾರಾ ಆಂಟಿ ಹೊಟ್ಟೆ ಉರಿಸ್ಬೇಡಿ. ಆಲ್ರೆಡಿ ನಿಮ್ಮ ಮೇಲೆ ಡಿಸಪಾಯಿಂಟ್ ಆಗಿದ್ದಾರೆ. ಆಗ್ತಾಳೆ. ನಿನ್ನ ರಿಷಿ ಮದುವೆ ಆಗ್ಲಿ, ಆಮೇಲೆ ಏನು ಅಂತ ನಾನು ತೋರಿಸ್ತೀನಿ. ವಾಟ್? ಏನ್ ಹೇಳ್ತಿದ್ದೀರಾ ಅಮ್ಮಮ್ಮ? ಏನು ಇಲ್ಲಮ್ಮ, ಸುಮ್ಮನೆ ತಮಾಷೆಗಂದೆ. ಬಾ ಬೇಬಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಬಂಗಾರ ಹುಡುಗಿ ಕಂಡ್ರೆ ಈಗ್ಲೇ ಇಷ್ಟೊಂದು ಗೌರವನ? ರಿಷಿ ಕೂತ್ಕೋಪ. ಅಮ್ಮ ಬರ್ಲಿ. ಅಮ್ಮನ? ಯಾರಮ್ಮ? ನಮ್ಮ ಅನಿಕಾ ಅಮ್ಮನಾ? ಓ, ತಾರಾ ಅವ್ರಾ? ಬರ್ತಾರೆ
ಬರ್ದ ಎಲ್ಲಿ ಹೋಗ್ತಾರೆ? ನೀನ್ ಕೂತ್ಕೊಪ್ಪ, ಹುಡುಗ ಹುಡುಗಿದ ಒಂದಷ್ಟು ಫೋಟೋಸ್ ತಗೊಂಬರೋಣ. ಹೋಗಮ್ಮ, ಕೂತ್ಕೋ, ಹೋಗು ಹೋಗ ಅನಿಕ. ಕೂತ್ಕೊಪ್ಪ. 1 ಸೆಕೆಂಡ್, ನನಗಿದೆಲ್ಲ ಇಷ್ಟ ಆಗಲ್ಲ, ಫೋಟೋ ತಗೊಂಬೇಡಿ. ಸರಿ ಬಿಡಪ್ಪ, ಫೋಟೋಸ್ ಏನು ಬೇಡ, ಅಟ್ಲೀಸ್ಟ್ ಕೂತ್ಕೊಳ್ಳಿ. ನೀನು ಕೂತ್ಕೊಮ್ಮ. ರಿಷಿ, ಏನಪ್ಪ ನೀನು? ಅಮ್ಮ ಎಲ್ಲಿ ಹೋಗ್ತಾರೆ, ಬಂದೇ ಬರ್ತಾರೆ ತಾನೆ? ಅಲ್ಲ, ಚಿಕ್ಕ ಮಕ್ಕಳ ತರ ಹಠ ಮಾಡ್ತಿದ್ಯಲ್ಲ. ಕೂತ್ಕೋ ರಿಷಿ, ಕೂತ್ಕೋ. ರಿಷಿನ ಇರಿಟೇಟ್ ಮಾಡಬೇಡಿ ಅಮ್ಮಮ್ಮ, ಸುಮ್ಮನಿರಿ. ಅವನನ್ನ ಇರಿಟೇಟ್ ಮಾಡ್ದೆ ಹೋಗಿದ್ದಿದ್ರೆ ಅವನಿಲ್ಲಿ ಕೂತ್ಕೋತಿರ್ಲಿಲ್ಲ ಬೇಬಿ. ಅಮ್ಮ ಬರಲಿ ಅಂತ ಕಾಯ್ತಾ ಇದ್ದ. ಅವನನ್ನ ಹಾಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋ ತನಗೆ ಗೊತ್ತಿದೆ. ಸುಮ್ಮನಿರ್ತೀಯ ನೀನು? ರಿಷಿ, ಏನಾದರೂ ಬೇಕಿತ್ತ? ಸ್ವಲ್ಪ ನೆಮ್ಮದಿ, ಸ್ವಾತಂತ್ರ್ಯ ಸಿಗುತ್ತಾ? ನಿಮ್ ಫೋನಲ್ಲಿ ಕಾಮಿನಿ ಅಜ್ಜಿ ಕಳಿಸಿದ ವಾಯ್ಸ್ ನೋಟ್ನ ನಾನು ಕೇಳಿಸ್ಕೊಂಡೆ. ರಿಂಗ್ ಎಕ್ಸ್ಚೇಂಜ್ ಆಗೋಕ್ಕೂ ಮೊದಲೇ ನಿಮ್ಗೆ ಹಳೇದೆಲ್ಲ ನೆನಪು ಬಂತು ಅಂತ ಒಪ್ಕೋಬೇಕು. ಇಲ್ಲ ಅಂದ್ರೆ ಅಮ್ಮ ಅನ್ನೋ ಪ್ರೀತಿ ಆಗ್ಲಿ ಕಾಳಜಿನಾಗ್ಲಿ ನಾನು ಇಟ್ಕೊಳ್ಳಲ್ಲ. ಎಲ್ರೆದ್ರು ನಿಜ ಹೇಳ್ತೀನಿ. ನನ್ನ ಎದುರಿಗೆ ನಿಂತು ವಾದ ಮಾಡಿ ನನಗೆ ಗಡುವು ಕೊಟ್ಟು ಹೋಗ್ತಾಳೆ. ನಾನು ಸುಮ್ಮನೆ ಕೂತ್ರೆ ಅಷ್ಟೇ. ತಾಯಿಗೆ ವಿರುದ್ಧವಾಗಿ ನಡ್ಕೋಬಾರ್ದು ಅಂತ ಮೊದಲು ಬುದ್ಧಿ ಹೇಳ್ತೀನಿ. ಕೇಳಲಿಲ್ಲ ಅಂದ್ರೆ ಆಮೇಲಿದೆ. ರಚನಾ, ರಚನಾ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ರಚನಾ, ಯಾರು ನೀನು? ರಚನಾ, ರಚನಾ, ಯಾರು ನಿನ್ನ ಒಳಗ್ ಬಿಟ್ಟಿದ್ದು? ನೋಡಕ್ಕೆ ಬಿಕಾರಿ ತರ ಇದ್ಯಾ. ನನ್ ಮನೇಲಿ ಏನ್ ಮಾಡ್ತಿದ್ಯಾ? ಅದು ನನ್ ಮಗಳ ರೂಮಲ್ಲಿ. ಹೋಗ ಆಚೆ. ರಮೇಶ್, ರಮೇಶ್, ಹೋಗ್ತೀಯ ಇಲ್ಲ ಪೊಲೀಸಿಗೆ ಫೋನ್ ಮಾಡ್ಲಾ? ರಮೇಶ್, ಬಿಡು, ಬಿಡು, ಏಯ್, ಬಿಡು. ಹೋಗುತ್ತಲೇ ಅದೇ ನಿನ್ ಗಂಟ್ಲಿಂದ ಹೊಂಡೋ ಕೊನೆ ಶಬ್ದ. ಸಾಯಕ್ಕಾಸೇನಾ? ನಡಿ ನಡಿ ಸುಮ್ಕೆ. ಎಲ್ಲೋದ್ಲು ಈ ತಾರ? ರಮೇಶ್ ಸಹ ಬಂದಿಲ್ಲ. ಇನ್ನೆರಡು ನಿಮಿಷ ರಿಷಿ ಹೀಗೆ ಕೂತಿದ್ರೆ ನಾನು ಎದ್ದು ಹೋಗ್ತೀನಿ ಅಂತ ಹಠ ಮಾಡಿದ್ರು ಮಾಡ್ತಾನೆ. ಇಲ್ಲ ಇಲ್ಲ, ಏನಾದ್ರೂ ಮಾಡ್ಲೇಬೇಕು. ಏನಮ್ಮ, ಹಾರಗಳೇ ಕಾಣ್ತಾ ಇಲ್ಲ? ಹೋಗ್ ತಗೊಂಡ್ ಬಾ, ಹೋಗು. ಅಯ್ಯ, ಹೋಗಮ್ಮ. ಇದು ಹೇಗಿದ್ರು ಪುರೋಹಿತರು ಇಲ್ಲ.
ಎರಡು ಲವ್ ಬರ್ಡ್ಸ್ಗಳು ಒಂದಾಗ್ತಿರೋ ಶುಭಗಳಿಗೆ. ಇಂಥ ಶುಭಗಳಿಗೆಲ್ಲಿ ಏನ್ ಶಾಸ್ತ್ರ ಮಾಡಿದ್ರು ಅದು ಪ್ಯೂರ್ ಆಗಿರುತ್ತೆ, ಏನೂ ತೊಂದರೆ ಆಗಲ್ಲ. ರಿಷಿ, ಅನಿಕಾ, ಹಾರ ಬದಲಾಯಿಸ್ಕೊಳ್ರಪ್ಪ ಇಬ್ರು, ಒಳ್ಳೇದಾಗ್ಲಿ. ಕೊಡಗಮ್ಮ ಹಾರ. ಏನ್ ಮುಖ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ, ಹೋಗು. ರಿಷಿ, ಹಾಲು ತಗೋಪ್ಪ. ಹಾಕಪ್ಪ. ಋಷಿ, ನಾಟಕ ಮಾಡ್ತಾ ಇಲ್ಲಿವರೆಗೂ ಬಂದಾಯ್ತು. ಈಗಾಗಲ್ಲ ಅಂದರೆ ತಾರಾ ಆಂಟಿ ಏನು ಅನ್ಕೊಳ್ಳಲ್ಲ. ನೀನು ಹಾರ ಹಾಕು ಋಷಿ. ತಾರಾ ಆಂಟಿ ಬಂದಮೇಲೆ ನಮ್ಮಮ್ಮಮ್ಮ ಚಾಡಿ ಹೇಳ್ತಾರೆ ಅನ್ನೋ ಭಯದಲ್ಲಿ ನಾನು ಹಾಕ್ಬಿಟ್ಟೆ. ನೀನು ಹಾಕು, ಹಾರ ಹಾಕು ಋಷಿ. ಹಾಸಿನಿ, ನೀನು ಹುಡುಗ ಹುಡುಗಿಗೆ ಆರತಿ ತೆಗಿಬೇಕು, ಇಲ್ಲೇ ಇರು. ರಿಷಿ, ಅನಿಕನ್ ಕೊರಳಿಗೆ ಹಾರ ಹಾಕಪ್ಪ. ಅಪ್ಪ, ನೀವಿನ್ನೂ ಇಲ್ಲೇ ಇದ್ದೀರಾ? ಆಚೆ ಎಲ್ಲರೂ ಸೇರಿದ್ದಾರೆ, ನೀವು ಬರಲ್ವಾ ಅಪ್ಪ? ಅಲ್ಲಿಗೆ ಬಂದು ನಾನೇನಮ್ಮ ಮಾಡಲಿ? ನಿನ್ನ ಗಂಡು ಹೆಣ್ಗೆ ಆಶೀರ್ವಾದ ಮಾಡಬೇಕಾ? ನಿಮ್ಮಮ್ಮ ಒಬ್ಳನ್ನು ಬಿಟ್ಟರೆ ಇಡೀ ಮನೇಲಿ ಯಾರೂ ಸಂತೋಷವಾಗಿಲ್ಲ. ಇನ್ನು ಯಾರ ಖುಷಿಗೆ ಎಂಗೇಜ್ಮೆಂಟು ನನಗಂತೂ ಅರ್ಥ ಆಗ್ತಿಲ್ಲ. ಆದರೆ ನಾವಿದನ್ನ ಹೀಗೆ ಬಿಡೋಕ್ಕಾಗಲ್ವಲ್ಲ ಅಪ್ಪ. ವಿ ಶುಡ್ ಡೂ ಸಮಥಿಂಗ್. ಏನು ಹೇಳಿ ಒಪ್ಸೋದಮ್ಮ ಇವಳನ್ನ? ನಾನು ಈಗಾಗಲೇ ಮಾತಾಡಿದ್ದೀನಿ ಅಪ್ಪ, ಆದರೆ ಅದನ್ನ ನಿಮ್ಮ ಹತ್ರ ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ. ರಚನಾ, ನಾನು ಹೀಗೆ ಕೇಳ್ತಿದ್ದೀನಿ ಅಂತ ಮಿಸ್ಟೇಕ್ ಮಾಡ್ಕೋಬೇಡ. ಆ್ಯಕ್ಚುಲಿ ನಾನು ಈ ಮಾತನ್ನ ಹಾಸಿನಿ ಹತ್ರನೂ ಕೇಳಿದ್ದೆ. ಏನಪ್ಪ? ನನಗೆ ಯಾಕೋ ನಿಮ್ಮ ಅಮ್ಮನ ಮೇಲೆ ಸಂಶಯ. ಅಂದರೆ ಅಪ್ಪ ಯಾವ ಥರ? ಫ್ರಮ್ ಡೇ ಒನ್ ತಾರಾ ಇನ್ನೇನೋ ಉದ್ದೇಶಕ್ಕೆ ಹೀಗೆ ಮಾಡ್ತಿದ್ದಾಳ ಅಂತ. ಕಾಮಿನಿ, ಅನಿಕಾ ಮತ್ತು ತಾರಾ ಈ 3 ಜನ ಸೇರಿಕೊಂಡು ಏನೋ ಪ್ಲ್ಯಾನ್ ಮಾಡ್ತಿದ್ದಾರ ಅಂತ ಅನುಮಾನ ನನಗೆ. ನಿಮ್ಮ ಅನುಮಾನ ಸರಿಯಾಗೇ ಇದೆ ಅಪ್ಪ, ಯು ಆರ್ ರೈಟ್. ಆದರೆ ಅದನ್ನೆಲ್ಲ ನಾನು ಈಗಲೇ ನಿಮಗೆ ಹೇಳೋಕ್ಕಾಗಲ್ಲ. ಅಮ್ಮಂಗೆ ಟೈಮ್ ಕೊಟ್ಟಿದ್ದೀನಿ, ಅಷ್ಟರಲ್ಲಿ ಅವ್ರು ಎಲ್ಲ ತಿಳ್ಕೊತಾರೆ ಅಂತ ನಂಬಿದ್ದೀನಿ. ರಚನಾ, ಐ ಆಮ್ ಸಾರಿ ಕಂದ. ನಾನು ಬೇಡದೇ ಇರೋ ಆ್ಯಂಗಲಲ್ಲೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಅಂತ ನಿಂಗೆ ಅನಿಸ್ಬೋದು. ಬಟ್ ಐ ಆಮ್ ವೆರಿ ಸಾರಿ. ಐ ಆಮ್ ಹೆಲ್ಪ್ಲೆಸ್. ನೀನು ಹೋಗಮ್ಮ, ನಾನು ಅಲ್ಲಿಗೆ ಬರಲ್ಲ. ಅಲ್ಲಿಗೆ ಬಂದು ಅದನ್ನೆಲ್ಲ ನನ್ನಿಂದ ನೋಡೋಕ್ಕಾಗಲ್ಲ. ರಿಷಿ, ಕಮಲಿ ಕನಸುಗಳು ನನ್ನ ಮುಂದೆನೇ ಸಾಯೋದನ್ನ ನೋಡ್ಕೊಂಡು ಸಂತೋಷ ಪಡೋಷ್ಟು ದೊಡ್ಡ ಮನಸ್ಸು ನನಗಿಲ್ಲ. ಅಪ್ಪ, ಡೋಂಟ್ ವರಿ, ಈ ನಿಶ್ಚಿತಾರ್ಥ ನಡೆಯಲ್ಲ. ಅಯ್ಯೋ, ಎಷ್ಟು ಮುದ್ದಾಗಿ ಕಾಣ್ತೇವೆ ಮಕ್ಕಳು.
ಏನ್ ರೋಹಿತ್, ತಮ್ಮನ ಎಂಗೇಜ್ಮೆಂಟ್ ಆಗುವಾಗ ಮುಖಾನ ಹಿಂಗ್ ಊದಿಸ್ಕೊಂಡು ನಿಂತಿದ್ಯಲ್ಲ? ಹಾಸಿನಿ, ಕಮಲಿ, ಬನ್ನಿ ಇಬ್ರು ಆರತಿ ತೆಗೀರಿ. ಅದೆಲ್ಲ ಏನು ಬೇಡ, ಹಾರ ಹಾಕಿದಾಯ್ತಲ್ಲ ಅದು ಸಾಕು, ಇನ್ ಬಿಟ್ಬಿಡಿ. ಅಯ್ಯೋ ಹಿಡ್ಕೊಂಬ ನೀನ್ ಹುಡುಗನ್ನ, ಹಂಗೆಲ್ಲ ಹೋಗಕ್ ಬಿಡಬಾರ್ದು, ಇನ್ನ ದೃಷ್ಟಿ ತೆಗಿಬೇಕು. ಋಷಿ ಪ್ಲೀಸ್ ಋಷಿ, ಅಮ್ಮ ಅಮ್ಮ ಏನು ಹೇಳ್ತಾ ಇದಾರೆ ಅದನ್ನ ಕೇಳೋಣ. ಅಮ್ಮಮ್ಮ ಹೇಳದ್ ಕೇಳ್ಬಿಟ್ರೆ ಎಲ್ರಿಗೂ ಒಳ್ಳೇದಾಗತ್ತೆ. ಅಣ್ಣ ಏನ್ ನಡೀತಾ ಇದೆಯೋ ಇಲ್ಲಿ? ಅಪ್ಪ ಅಮ್ಮ ರಚನಾ ಯಾರು ಇಲ್ಲ. ಏನಣ್ಣ ಇದೆಲ್ಲ? ನಾನು ಒಳ್ಳೆ ಕೈಗೊಂಬೆ ತರ ಇವ್ರು ಹೇಳಿದಕ್ಕೆಲ್ಲ ಹ್ಞೂ ಹಾ ಅಂತ ಹೇಳ್ತೀನಿ. ಐ ಕಾಂಟ್ ಟಾಲರೇಟ್ ದಿಸ್. ಟೆನ್ಷನ್ ಮಾಡ್ಕೋಬೇಡಪ್ಪ ರಿಷಿ, ಈಗ ಅನಿಕಾ ಅಪ್ಪ ಅಮ್ಮನೂ ಬಂದಿಲ್ಲಪ್ಪ. ತಾರಾ ರಮೇಶು ಬಂದೇ ಬರ್ತಾರೆ. ಅದಕ್ ಮುಂಚೆ ಈ ಸಣ್ಣ ಪುಟ್ಟ ಕಾರ್ಯಗಳೆಲ್ಲ ಆಗೋಗ್ಲಿಯಾ? ಹಾಸಿನಿ, ಕಮಲಿ, ಬಂದ್ರಮ್ಮ, ಆರತಿ ಮಾಡಿ, ಬೇಗ ಟೈಮ್ ಆಯ್ತು. ರಿಷಿ ಕೂತ್ಕೋಪ್ಪ. ಮಾಡಿ ಮಾಡಿ. ಹೋಗು, ಆರತಿ ತಟ್ಟೆ ತಗೊಂಡು ದೇವ್ರ ಮುಂದೆ ಇಟ್ಬಿಟ್ ಬಾ. ಅಯ್ಯೋ, ಏ ಹಾಳಾದವಳೆ, ಏನೇ ನೀನ್ ಮಾಡೋ ಕೆಲ್ಸ? ಅಲ್ಲ, ಯಾವ ಕೆಲ್ಸನೂ ಸರಿಯಾಗಿ ಮಾಡಕ್ಕಾಗಲ್ವಲ್ಲ ನಿನಗೆ? ಮಾಡ್ತಾ ಇರೋದು ಶುಭ ಕಾರ್ಯ, ಮೈ ಮೇಲೆ ಗಮನ ಇಟ್ಕೊಳ್ಳೋದು ಬೇಡವಾ ನೀನು? ನೆಲದ ಮೇಲೆ ಕಾಲಿದ್ರು ಆಕಾಶಕ್ಕೆ ಜಿಗಿಯೋ ತರ ಏನೋ ಯೋಚನೆ ಮಾಡ್ಕೊಂಡು ಸಾಯ್ತಿರ್ತೀಯಲ್ಲ. ಹೋಗು, ಹೋಗೆ ಅನಿಷ್ಟವೇ, ನಿನ್ನಿಂದ ಸಹಾಯ ಆಗೋದಕ್ಕಿನ್ನ ಅಪಶಕನನೇ ಜಾಸ್ತಿ. ಹೋಗು, ಹಾಳಾದವಳು, ಹೋಗಿ ಸಾಯಿ. ಅಯ್ಯೋ ಕೂತ್ಕೊಳ್ಳಪ್ಪ, ನೀನ್ ಒಳ್ಳೆ ಎಲ್ಲದಕ್ಕೂ ಎದ್ದೇಳ್ತೀಯಲ್ಲ. ಕೂತ್ಕೋ ರಿಷಿ, ನಿಮ್ಮಮ್ಮ ಬರ್ತಾಳೆ, ಎಲ್ಲೂ ಹೋಗಲ್ಲ, ಕೂತ್ಕೋ. ಯಾರು ನೀನು? ನಮ್ಮನೆಗೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಾ ಇದ್ದೀನಿ. ನಿಂಗೇನ್ ಬೇಕು? ದುಡ್ಡು ಬೇಕಾ? ಒಡವೆ ಬೇಕಾ? ಏನ್ ಬೇಕು? ಮಾತಾಡಿದ್ರೆ ಕೊಂದು ಹಾಕ್ಬಿಡ್ತೀನಿ. ದುಡ್ಡು ಒಡವೆಯಿಂದ ನನ್ನ ಸೇಡ್ ತೀರ್ಸಾಯ್ತಾ? ಸೇಡ? ನೀನ್ ಸೇಡ್ ತೀರ್ಸ್ಕೊಳ್ಳಂತ ತಪ್ಪು ನಾನೇನ್ ಮಾಡಿದ್ದೀನಿ? ಸೇಡು ನಿನ್ ಮ್ಯಾಕಲ್ಲ, ನಾನು ಬೈಗಡೆ